2 ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತೆ. ಇವಾಗೆಲ್ಲ ಬಾಯ್ ಬಿಡ್ತಾವ್ರೆ ಹೆಂಗೈತೆ ಅಂತ. ಈಗೆಲ್ಲ ನೇಚರ್ ಹಾಳಾಗ್ತಾ ಇದೆ. ಆ ನೇಚರ್ ಪ್ರತಿ ಮನೆಗೂ ಹೋದಾಗ ನೇಚರ್ ಅನ್ನು ನೋಡಿದಾಗ ನಾ ನೇಚರ್ ಅನ್ನು ಹಾಳು ಮಾಡಬಾರ್ದು. ಫೋಟೋಗ್ರಫಿ ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನ ಫಸ್ಟ್ PUC ಇದ್ದಾಗ. ಛಲ ಇದ್ರೆ ಬಲ ಇರುತ್ತೆ ಅಂತ ಹೇಳ್ತಿರಲ್ಲ, ನನ್ಗೆ ಪೆನ್ಸಿಲ್ ಹಿಡಿದು ಬರೆಯಕ್ಕೆ ಬರಲ್ಲ. MS ಹುಸೇನ್ ಅವ್ರದ್ದು ಕುದುರೆಗಳು ನನ್ನ ಮೇಲೆ ಬಹಳ ಪ್ರಭಾವ ಬೀರಿದ್ದು. ಒಂದು ಗಿಫ್ಟ್ ಮಾಡಬಹುದು, ಒಂದು ಶೋಕೇಸ್ ನಲ್ಲಿ ಇಡಬಹುದು. ಹಳೆಬೀಡಿನಲ್ಲಿ ಇರುವಂತಹ ದರ್ಪಣ ಸುಂದರಿ ಪೇಂಟಿಂಗ್, ಕುಂಕುಮ ಮತ್ತು ಅರಿಶಿಣದ ಬಗ್ಗೆ ಅವರ ಒಂದು ಪ್ರತಿಭೆನ ಪ್ರದರ್ಶನ ಮಾಡೋದಕ್ಕೆ. ಎಲ್ಲರಿಗೂ ನಮಸ್ಕಾರ, ಚಾನೆಲ್ಗೆ ಸ್ವಾಗತ. ಇಂದು ನಾನು ಬಂದಿರೋದು ಚಿತ್ರಕಲೆ ಸಂತೆ 2025ಕ್ಕೆ. ಏನ್ ಎನರ್ಜಿ, ಏನ್ ಕಲರ್ಸ್, ಏನ್ ಪ್ಯಾಷನ್ ಅಂತೀರಾ, ಎಲ್ಲವೂ ಜೀವಂತವಾಗಿ ಕಾಣಿಸ್ತಿದೆ. ನಿಮ್ಮ ಜೊತೆಗೆ ಒಂದು ತುಂಬ ಸ್ಪೆಷಲ್ ವಿಷಯ ಶೇರ್ ಮಾಡಬೇಕು ಅಂತಾನೆ ಈ ವಿಡಿಯೋ. ಇಲ್ಲಿ ಭಾರತದ ಬೇರೆ ಬೇರೆ ಊರುಗಳಿಂದ ಬಂದಿರುವ ಕ್ರೇಜಿ ಟ್ಯಾಲೆಂಟೆಡ್ ಕಲಾವಿದರನ್ನ ಭೇಟಿಯಾದೆ. ಪ್ರತಿಯೊಬ್ಬರೂ ತಮ್ಮದೇ ಮ್ಯಾಜಿಕ್ ಹಾಕಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರ ಪೇಂಟಿಂಗ್ ನೋಡಿದರೆ ಸ್ಕಿಲ್ ಮಾತ್ರ ಅಲ್ಲ, ಅವರ ಆತ್ಮವೇ ಕಾಣಿಸ್ತಿದೆ. ಈ ಕಲಾವಿದರು ನಿಜಕ್ಕೂ ಇನ್ಸ್ಪಿರೇಷನ್. ಇವರು ಆರ್ಟ್ಗಾಗಿ ಬದುಕೋರು. ನಾನು ಕೇಳಿದ ಪ್ರತಿಯೊಂದು ಕಥೆ, ನೋಡಿದ ಪ್ರತಿಯೊಂದು ಕ್ಯಾನ್ವಾಸ್ ಎಲ್ಲವೂ ಭಾವನೆ, ಕಷ್ಟ, ಆಶೆ, ಕನಸುಗಳಿಂದ ತುಂಬಿರೋದು. ಪ್ರತಿಯೊಬ್ಬರೂ ಯುನೀಕ್, ಸ್ಟ್ರಾಂಗ್, ಅದೆಷ್ಟು ಅದ್ಭುತ. ನಿಜ ಹೇಳಬೇಕಂದ್ರೆ ನಾನು ಫೀಲ್ ಮಾಡಿದ್ದು ಮಾತಲ್ಲಿ ಹೇಳಕ್ಕಾಗಲ್ಲ. ಅವರ ಜೀವನದ ಪಯಣ ಮೋಟಿವೇಟ್ ಮಾಡುತ್ತೆ. ಅವರ ಕ್ರಿಯೇಟಿವಿಟಿ ಹೃದಯ ತಟ್ಟುತ್ತೆ. ಅವರ ಪ್ಯಾಷನ್ ನಮಗೆ ಆರ್ಟ್ ಎಷ್ಟು ಮುಖ್ಯ ಅಂತ ಮತ್ತೆ ನೆನಪಿಸುತ್ತದೆ. ಹಾಗಾಗಿ ನಾನೇ ಎಲ್ಲ ಹೇಳೋ ಬದಲು ನೀವೇ ಬನ್ನಿ, ಅವರನ್ನು ಭೇಟಿ ಮಾಡೋಣ. ಅವರ ಕಥೆ, ಅವರ ಕಲೆ, ಅವರ ಲೋಕ ಎಲ್ಲವನ್ನೂ ಒಟ್ಟಿಗೆ ಅನುಭವಿಸೋಣ. ಬಹಳ ಇಷ್ಟ ಆದಂತಹ ಪ್ರಾಣಿ ಇದು. ಯಾಕಂದ್ರೆ ನಾವು ಚಿಕ್ಕಂದಿನಿಂದಾಗ ನಾವು ಕುದುರೆ ಜಟಕಾ ಗಾಡಿ ಅಂತಾರಲ್ಲ, ಆ ಜಟಕಾ ಗಾಡಿ ಮೇಲೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ನಮ್ಮ ತಾಯಿ ಜೊತೆ ಎಲ್ಲ ಮಾರ್ಕೆಟ್ಗೆ ಹೋಗೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ. ಕುದುರೆ ನನಗೆ ಬಹಳ ಇಷ್ಟ ಆದದ್ದು. ಆಮೇಲೆ ಮುಂದೆ ಕಟ್ಟದಾಗ వెళ్ತಾ ನೋಡ್ತೇನೆ ಕುದುರೆ ಬಗ್ಗೆ ಬಹಳ ನನಗೆ ಆಸಕ್ತಿ ಕೊಡ್ತು. ಎಸ್ಪೆಷಲಿ MS ಹುಸೇನ್ ಅವ್ರದ್ದು ಕುದುರೆಗಳು ನನ್ನ ಮೇಲೆ ಭಾಳ ಪ್ರಭಾವ ಬೀರಿದ್ದು. ಅದ್ರ ಸಲ ನಾನು ಕುದುರೆಗಳನ್ನೇ ಮಾಡ್ತಾ ಇರ್ತೀನಿ. ಕುದುರೆ ಅಂದರೆ ಇಂಥ ಪ್ರಾಣಿ, ಅದು ನಾಯಿ ಮತ್ತು ಕುದುರೆ ಎರಡು ಮನುಷ್ಯನಿಗೆ ಅತ್ಯಂತವಾಗಿ ಹತ್ತಿರದಿಂದ ಹಚ್ಕೊಳ್ತಕ್ಕಂತಹ ಪ್ರಾಣಿ. ಆಮೇಲೆ ಪ್ರಾಮಾಣಿಕವಾದಂತಹ ಪ್ರಾಣಿ. ಅದ್ರ ಸಲಾಗಿ ನಾನು ಕುದುರೆ ಬಹಳ ಲೈಕ್ ಆಗಿದೆ. ಅದ್ರ ಸಲಾಗಿ ನಾನು ಯಾವಾಗಲೂ ಕುದುರೆಗಳನ್ನೇ ಮಾಡ್ತೀನಿ. ಯಾವುದೇ ಸ್ಟೈಲ್ ಆಗಲಿ ಅದರಲ್ಲಿ ಕುದುರೆಗಳನ್ನೇ ತಗೋತೀನಿ ಅಂತ ಹೇಳ್ತಾ ನಮಸ್ಕಾರ. ಸೊ ಇವಾಗೆಲ್ಲ ನೀವು ಮಾಡಿರೋದು ಕುದುರೆ ಇದೆ. ಕುದುರೆ ಯಾವೇ ಸ್ಟೈಲ್ ಇರಲಿ ಕುದುರೆ. ಸೊ ನಿಮಗೆ ಅತ್ಯಂತ ಹತ್ತಿರವಾದಂಥ ಪ್ರಾಣಿ. ತುಂಬಾ ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಮಾರ್ಕೆಟ್, ಅಂದ್ರೆ ಲೈಕ್ ವ್ಯಾಪಾರ ಆಗ್ತಾ ಇದೆಯಾ? ಪರವಾಗಿಲ್ಲ ಸರ್, ಆಗಿದೆ ಒಂದು ಸ್ವಲ್ಪ, ಒಂದು 3-4 ಸಾವಿರ ತನಕ ಆಗಿದೆ. ಓಕೆ, ಖುಷಿ ಇದೆ, ಸಂತೋಷ. ಪರವಾಗಿಲ್ಲ, ಖುಷಿ ಇದೆ. ಸರಿ ಸರ್, ವ್ಯಾಪಾರ ಚೆನ್ನಾಗಿ ಅದಕ್ಕೂ ಸ್ವಲ್ಪ ಸಾರ್ಥಕ ಅಂತ ಅನ್ಕೋಬಹುದು. ಮಾಡುವಂತ ಕಲೆ ಇದೆ. ಓಕೆ, ಇದು ಒಂದು 10-6 ವರ್ಷ, 10-15 ವರ್ಷ ಬಾಳಿಕೆ ಬರುತ್ತೆ. ಏನು ಎಕ್ಸ್ಪೆಂಡ್ ಆಗಲ್ಲ. ಅದು ಒಣಗಿರಕ ಸಿಪ್ಪೆ ತೆಗೆದು ಮಾಡೋವಂಥದ್ದು. ಇದೇನು ಎಕ್ಸ್ಪೆಂಡ್ ಆಗಲ್ಲ, ವೇಸ್ಟ್ ಆಗಲ್ಲ, ಹೆಂಗಿದೆ ಹಂಗೆ ಇರುತ್ತೆ. ಇದೊಂದು ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡ್ಬೋದು, ಒಂದು ಗಿಫ್ಟ್ ಮಾಡ್ಬೋದು, ಒಂದು ಶೋಕೇಸ್ ನಲ್ಲಿ ಇಡ್ಬೋದು ಅಂತ ಕಲೆ ಇದೆ. ಸೂಪರ್, ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ನಮ್ಮ ಹೆಸರು ರವೀಶ್ ಅಂತ. ರವೀಶ್ ಅವರೇ, ಈ ವ್ಯಾಪಾರ ಅಂದ್ರೆ ಲೈಕ್ ಈ ಕಲೆನ ತಗೊಂಡ್ ಬರ್ಲಿಕ್ಕೆ ಏನ್ ಪ್ರೇರೇಪಣೆ, ಏನು ಯಾವ ತರದ್ ನಿಮ್ಗೆ ಇನ್ಸ್ಪಿರೇಷನ್ ಆಯ್ತು? ಸರ್, ನನಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಹೇಳ್ಬಾರ್ದು, ದೇವಾಂಗರು ಅಂತ ಹೇಳ್ತಾರೆ, ಅಂದ್ರೆ ಹ್ಯಾಂಡಿಕ್ಯಾಪ್. ಆ ಒಂದು ವರ್ಗದವರು ಏನೆಲ್ಲ ಅಚೀವ್ ಮಾಡಿದ್ರು, ದೇವರು ನಮಗೆ ಒಂದು ಸುಂದರವಾದ ದೇಹ ಕೊಟ್ಟಿದ್ದಾರೆ. ಆ ದೇಹ ನಾವು ಸೈನ್ಸ್ ಹೇಳುತ್ತೆ 2 ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತೆ. ಇಷ್ಟನ್ನ ದೇವರು ನನಗೆ ಕೊಟ್ಟ ಮೇಲೆ ಈ ದೇಹವನ್ನ ಒಂದು ಒಳ್ಳೆ ರೀತಿಯಲ್ಲಿ ಹೇಗೆ ಬಳಸ್ಕೋಬೇಕು, ನಾನು ಒಂದು ಸೊಸೈಟಿಗೆ ಅಂದ್ರೆ ಒಂದು ಏನು ಕೊಡ್ತಾ ಇದ್ದೀನಿ ಪ್ರಕೃತಿಗೆ ರಿಟರ್ನು, ಎಲ್ಲದೂ ಇದೆ ಜೀವನದಲ್ಲಿ. ಆದ್ರೆ ನಾನೇನಾದ್ರು ಮಾಡಬೇಕು, ಸ್ಪೆಷಲ್ ಆಗಿ ಏನಾದ್ರು ಗುರುತಿಸ್ಕೋಬೇಕು ಅಂತಂದ್ಬಿಟ್ಟು ಒಂದಷ್ಟು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೆ. ಎಲ್ಲ ಕ್ಷೇತ್ರಗಳು ಕೂಡ ಬೇರೆ ಬೇರೆ ರೀತಿ ಇದ್ದು, ಆನಂತರ ಈ ಕಲೆಯನ್ನ ನಮ್ಮ ಗುರುಗಳು ಚಂದ್ರು ಅವರಿಂದ ನೋಡಿದೆ. ನನಗಿಷ್ಟ ಆಯಿತು. ಏನಾದ್ರು ನಾನು ಕಲಿಬೇಕು ಅಂತ ಇದ್ದಾಗ ಈ ಕಲೆ ನನಗಿಷ್ಟ ಆಯಿತು. ಅವರನ್ನ ಕೇಳಿದಾಗ ಅವ್ರೇನಂದ್ರು, ಖಂಡಿತ ನಾನು ಕಲಿಸ್ಕೊಡ್ತೀನಿ ಅಂತಂದ್ರು. ಆ ಟೈಮಿಂದ ನಾನು ಸುಮಾರು 8 ವರ್ಷದಿಂದ ಈ ಕಲೆಯಲ್ಲಿ ನಾನು ಮಾಡ್ತಾ ಬರ್ತಾ ಇದ್ದೀನಿ. BMTCಲಿ ಡ್ರೈವರ್ ಆಗಿದ್ದೀನಿ. ಪಾರ್ಟ್ ಟೈಮಲ್ಲಿ ಇದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅವ್ರು ಕೇಳಿದಾಗ ಆಗುತ್ತೋ ಇಲ್ವೋ ಅಂತ ಹೇಳಿದ್ರು. ಕಾರಣ, ನೀನು ಅಲ್ಲಿ ಡ್ಯೂಟಿ ಮಾಡ್ತೀಯ, ಫುಟ್ಪಾತಲ್ಲಿ ಕೂತ್ಕೊಂಡು ಮಾಡೋದು ಅವಶ್ಯಕತೆ ಇದೆಯಾ ನಿನಗೆ ಅಂತೆಲ್ಲ ಹೇಳಿದ್ರು. ಇಲ್ಲ, ನಾನು ಖಂಡಿತ ಮಾಡ್ತೀನಿ, ನನಗೆ ಆಸಕ್ತಿ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವರು ಸುಮಾರು 3 ವರ್ಷ ನನ್ನ ಜೊತೆಲಿ ಇಟ್ಕೊಂಡು ಮಗನ ಥರ ಕಲಿಸ್ಕೊಟ್ಟಾದ್ಮೇಲೆ ಈಗ ನಾನು ಕೂಡ ಇಷ್ಟೆಲ್ಲ ಡಿಸೈನ್ ಕೂಡ ಅವ್ರ ಜೊತೆ ಮಾಡ್ತೀನಿ. ಸರ್, ಅದ್ಭುತವಾದ ವಿಷಯ ಸರ್. ಅಂದ್ರೆ
ನಮ್ಮ ತೆಂಗಿನಕಾಯಲ್ಲಿ ಕಲ್ಪವೃಕ್ಷದಲ್ಲಿ ಈ ತರ ಕಲೆನ ಹೊರಗಡೆ ತಗೊಂಡ್ ಬರೋದಿದೆಯಲ್ಲ ಅದು ಬೇರೆ ಲೆವೆಲ್. ಅಂದ್ರೆ ನಾವು ಏನು ಹೇಳ್ಲಿಕ್ಕಾಗಲ್ಲ. ಬಟ್ ಒಂದ್ ಒಳ್ಳೆ ಕಾರ್ಯ ನಿಮ್ಗೆ ಶುಭವಾಗ್ಲಿ ಸರ್. ತುಂಬಾ ಸಂತೋಷ ಆಯ್ತು. ಅಂದ್ರೆ ಲೈಕ್ ನಮ್ಮ ಆಕೃತಿಗಳನ್ನ ಅಂತ ಹೇಳಿದ್ರೆ ನಮ್ಮ ಏನು ಭಾರತ ಸಂಸ್ಕೃತಿ ಆಕೃತಿಗಳನ್ನ ನೀವು ಒಂದು ತೆಂಗಿನಕಾಯಲ್ಲಿ ತೆಗಿತಾ ಇರೋದು. ನನ್ಗೆ ಪೆನ್ಸಿಲ್ ಹಿಡಿದು ಬರೆಯಕ್ಕೆ ಬರಲ್ಲ, ಆದ್ರೆ ಇವರ ಆರ್ಟ್ ನೋಡಿ ಏನೋ ಉತ್ಸಾಹ, ಒಂದು ಅದ್ಭುತವಾದ ಒಂದು ಉತ್ಸಾಹ ಆಗುತ್ತೆ. ಅವ್ರು ಮಾಡುವಂತ ಕಲೆಗೆ ಬೆಲೆ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಇವ್ರು ಯಾವ ಒಂದು ಮಟ್ಟಕ್ಕೆ ಏನ್ ಮಾಡಿದ್ರು ಆ ಒಂದು ಹೆಜ್ಜೆಗೆ ಹೆಜ್ಜೆ ಹಾಕಿ ನಾವು ಇವ್ರ ಜೊತೆ ಇಲ್ಲಿ ಇರ್ತೀವಿ. ರಿಯಲಿ ಇವ್ರಿಗೆ ಒಬ್ರಿಗೆ ಅಂತ ಅಲ್ಲ, ಇಲ್ಲಿ ಬಂದಿರೋ ಎಲ್ಲ ಆರ್ಟಿಸ್ಟ್ಗೆ ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಹೋಮ್ ಮಿನಿಸ್ಟರ್ ಎಲ್ಲರೂ ಸೇರಿ ಇಷ್ಟು ಎನ್ಕರೇಜ್ಮೆಂಟ್ ಕೊಡ್ತಾವ್ರೆ. ಆಮೇಲೆ BL ಶಂಕರ್ ಸರ್ ಅವರೆಲ್ಲ ಚಿತ್ರಕಲಾ ಸಂಸ್ಥೆ ಅವ್ರಿಗೆಲ್ಲ ಒಬ್ಬರು ಧನ್ಯವಾದಗಳನ್ನು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಫೋಟೋಗ್ರಫಿ ಜರ್ನಿ ಸ್ಟಾರ್ಟ್ ಆಗಿದ್ದು ನಾನು ಫಸ್ಟ್ PUC ಇದ್ದಾಗ. ಓಕೆ, ನಾನು ಮಾಮೂಲಿ ಸ್ಟಾರ್ಟಿಂಗಲ್ಲಿ ಮೊಬೈಲ್ ಫೋಟೋಗ್ರಫಿ ಮಾಡ್ತಿದ್ದೆ. ಆಮೇಲೆ ಹಂಗೆ ಎಡಿಟಿಂಗ್, ನಾನೇ ಹಾಬಿ ಥರ ಎಡಿಟಿಂಗು ಮತ್ತು ಎಲ್ಲ ಕಲ್ತ್ಕೊಂಡು ದೆನ್ ಐ ಟುಕ್ DSLR. ಅದರಲ್ಲಿ ಮಾಮೂಲಿ ಫೋಟೋಸ್ ಎಲ್ಲ ತೆಗೆದು ಎಡಿಟ್ ಮಾಡೋದು. ಇವಾಗ ವಿಡಿಯೋಗ್ರಫಿ ಮಾಡ್ತೀನಿ. ಸೊ ದೀಸ್ ಆರ್ ದ ಫೋಟೋಗ್ರಾಫ್ಸ್. ಒಂದು ಪ್ರತಿ ವರ್ಷ ಇಡ್ತೀನಿ, ಲೈಕ್ ಲಾಸ್ಟ್ 3 ಇಯರ್ಸಿಂದ ಇಡ್ತಾ ಇದ್ದೀನಿ. ಈ ವರ್ಷನೂ ಇಲ್ಲೇ, ಅಂದರೆ ನಾರ್ಮಲಿ ಎವ್ರಿ ಇಯರ್. ಸೊ ಏನು ಸರ್ ನಿಮ್ಗೆ ಇನ್ಸ್ಪಿರೇಷನ್? ಅಂದರೆ ಲೈಕ್ ಫೋಟೋಗ್ರಫಿಗೆ ಅಂದರೆ ವಿಡಿಯೋಗ್ರಫಿಗೆ ಬರೋದಕ್ಕೆ ಏನು ಇನ್ಸ್ಪಿರೇಷನ್ ಅಂದರೆ ನನಗೆ ನಾನು ಕಣ್ಣಲ್ಲಿ ಏನು ನೋಡ್ತೀನೋ ಅದನ್ನ ಜನಕ್ಕೆ ತೋರಿಸ್ಬೇಕು. ಆ ಥರ ಇದು ನಿಮ್ಮ ಪ್ಯಾಷನ್ನ ಅಥವಾ ಯುವರ್ ಪ್ರೊಫೆಷನ್ನ? ಸದ್ಯಕ್ಕೆ ಪ್ಯಾಷನ್ನು, ಸದ್ಯಕ್ಕೆ ಪ್ಯಾಷನ್ನು. ಪ್ರೊಫೆಷನ್ನು ಆಗ್ಬೋದು ಅಂತ. ಆಗ್ಬೋದು. ಏನು ಮಾಡ್ತಾ ಇದ್ದೀರಾ ಈಗ? ಓದ್ತಾ ಇದ್ದೀರಾ ಇನ್ನು? ಇಂಜಿನಿಯರಿಂಗ್ ಮುಗಿದಿದೆ. ಅದ್ರ ಜೊತೆ ಇದು. Okay, so this is your passion kind of thing. Congratulations and good luck for your future, sir. Thank you. And what exactly ಈ ಪೇಂಟಿಂಗ್ಸ್ ಏನ್ರಲ್ಲ ಅಂದ್ರೆ ನೀವು ಬರ್ದಿರೋದಾ ಅಥವಾ ಹೇಗಿದು? ಫೋಟೋಗ್ರಫಿ ಕ್ಯಾಪ್ಚರ್ ಮಾಡಿ ಟೆಕ್ಸ್ಚರ್ ಶೀಟಲ್ಲಿ ಪ್ರಿಂಟ್ ಹಾಕಿ ಡಿಜಿಟಲ್ ಪ್ರಿಂಟ್ ಮಾಡ್ಕೊಳ್ಳೋದು. ಓಕೆ, ಸೊ ನೀವು ಅಂದ್ರೆ ಆ ಫೋಟೋಗ್ರಫಿ ಇದು ಇದೆ. ಓಕೆ, ನೈಸ್ ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಗೈಸ್, ಏನ್ ಗೊತ್ತಾ, ನಮ್ ಫ್ರೆಂಡ್ಸ್ ಯಾರು ಬರಲ್ಲ ಅಂತಿದ್ರು. ನಾನೇ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿರೋದು. ಇವಾಗೆಲ್ಲ ಬಾಯ್ ಬಿಡ್ತಾವ್ರೆ ಹೆಂಗೈತೆ ಅಂತ ಅನ್ಬಿಟ್ಟು. ಇಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಎಲ್ಲೆಲ್ಲಿಂದ ಚಿತ್ರಕಲಾ ಆರ್ಟಿಸ್ಟ್ ಗಳು ಇರ್ತಾರೋ ಅವರೆಲ್ಲ ಬಂದು ಇಲ್ಲಿ ನಮ್ಗೆ ಶೋ ಮಾಡ್ತಾವ್ರೆ. ಯಾರು ಬೇಕಾದ್ರೂ ಬೈ ಮಾಡ್ಬೋದು. ಒಳ್ಳೊಳ್ಳೆ ಪೇಂಟಿಂಗ್ಸ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗೈತೆ. ನಿಜ ಚೆನ್ನಾಗೈತೆ, ಬಂದು ಇವೇ ಕರ್ಕೊಂಡ್ ಬಂದಿದ್ದು. ಇನ್ನು ಅರ್ಧ ಅಷ್ಟೇ ಬಂದಿದೀವಿ. ನಾನು ಒಂದೇ ಕಡೆ ನೋಡ್ತಿರೋ ತುಂಬಾ ಖುಷಿ ಆಗ್ತಿದೆ. ಶೋ, ಗುಡ್ ಲಕ್ ಆಲ್ಸೋ. ಥ್ಯಾಂಕ್ ಯು. ಬಾಯ್ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? MS ಲಂಗೋಟಿ ಅಂತೇಳಿ. ನಾನು ಹುಬ್ಬಳ್ಳಿಯ ಕಲಾವಿದ. ನಾನು ಕಳೆದ 23 ವರ್ಷಗಳಿಂದ ಈ ಚಿತ್ರಕಲಾ ಸಂತೆಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ. 23 ವರ್ಷದಿಂದ ಬರ್ತಾ ಇದ್ದೀನಿ. 23 ವರ್ಷದಿಂದ ನಾನು ಖಂಡಿತವಾಗಿ ನಾನು 1 ವರ್ಷ ಮಿಸ್ ಮಾಡ್ದಂಗೆ ಬಂದಿದ್ದೀನಿ. ಇದರದ್ದು ಏನು ಸ್ಪೆಷಲ್ ಸರ್? ಅಂದ್ರೆ ಏನು ಇದರದ್ದು ಯೂನಿಕ್ನೆಸ್ ಏನು? ನಂದು ಉದ್ದೇಶ ಏನಂತಂದ್ರೆ ಬರೀ ಕೇವಲ ಚಿತ್ರ ಬರೆಯೋದಲ್ಲದೆ ನೇಚರ್ ಅವೇರ್ನೆಸ್ ಮೂಡಿಸ್ಬೇಕು. ಈಗೆಲ್ಲ ನೇಚರ್ ಹಾಳಾಗ್ತಾ ಇದೆ. ಎಲ್ಲ ಬಿಲ್ಡಿಂಗ್ಸ್ಗಳನ್ನ ಕಟ್ತಾ ಇದ್ದಾರೆ, ಎಲ್ಲ ಮರಗಳನ್ನು ಉಳಿಸ್ತಾ ಇದ್ದಾರೆ. ಬಟ್ ನನ್ನ ಕಲಾಕೃತಿಗಳಿಂದ ಆದಷ್ಟು ಹೆಚ್ಚು ನಾನು ನೇಚರ್ ಡ್ರಾಯಿಂಗನ್ನು ಬಿಡ್ಸೋಕೆ ಪ್ರಯತ್ನ ಮಾಡ್ತೀನಿ. ಆ ನೇಚರ್ ಡ್ರಾಯಿಂಗ್ ಪ್ರತಿ ಮನೆಗೂ ಹೋದಾಗ ನೇಚರನ್ನು ನೋಡಿದಾಗ ನಾನು ನೇಚರನ್ನು ಹಾಳು ಮಾಡಬಾರ್ದು ಇದಂತೇಳಿ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ಬೇರೆ ಡ್ರಾಯಿಂಗನ್ನು ಬಿಟ್ಟು ನಾನು ಹೆಚ್ಚು ನೇಚರ್ ಡ್ರಾಯಿಂಗನ್ನು ಬಿಡಿಸ್ತೀನಿ. ಶೂರ್ ಸರ್. ಸರ್, ಈಗ ನೀವು ಇಷ್ಟು ಅಂದರೆ ಲೈಕ್ ಈ ನೇಚರ್ ಬಗ್ಗೆ ಮತ್ತು ಈ ಇಮೇಜ್ ಬಗ್ಗೆ ಏನು ಇನ್ಸ್ಪಿರೇಷನ್ ಸರ್? ಇದನ್ನು ನೀವು ಅಂದರೆ ಈ ವೃತ್ತಿಯನ್ನು ನೀವು ಆಯ್ದುಕೊಳ್ಳೋದಕ್ಕೆ ಏನು ಇನ್ಸ್ಪಿರೇಷನ್ ಏನು ಸರ್? ನಾನು ಗ್ರಾಮೀಣ ಒಂದು ಭಾಗದಿಂದ ಬಂದಿದ್ದರಿಂದ ಆ ಗ್ರಾಮೀಣದಲ್ಲಿ ಇರ್ತಕ್ಕಂಥ ನನ್ನ ಸುತ್ತಮುತ್ತಲಿನ ಪರಿಸರ ನಾನು ಅಟ್ರಾಕ್ಟ್ ಮಾಡ್ತೇನೆ ಸರ್. ಅಲ್ಲಿ ಒಂದು ಗಿಡ ಮರ ಆಗ್ಬೋದು, ಬೆಟ್ಟ ಗುಡ್ಡ ಆಗ್ಬೋದು, ಅಲ್ಲಿ ಒಂದು ವಾತಾವರಣ ಆಗಿರ್ಬೋದು. ಆಮೇಲೆ ಅಲ್ಲಿ ಒಂದು ಪರಿಸರದ ಸಂಬಂಧಪಟ್ಟಂಗೆ ಕೆರೆ, ಹೊರೆ, ನಳೆ, ನದಿ, ಇವೆಲ್ಲ ಕೊಳ್ಳ, ಆಮೇಲೆ ಹಳ್ಳಿಯ ಜನರನ್ನು ನೋಡಿದಾಗ ಆ ಭಾವನೆಗಳು ನನ್ನ ಮೇಲೆ ಜಾಸ್ತಿ ಪ್ರಭಾವ ಬೀರಿ ಅವನುಗಳನ್ನು ಯಾಕೆ ನಾನು ಚಿತ್ರದ ಮುಖಾಂತರ ಹೊರಗೆ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ನಾನು ಚಿತ್ರ ಬರೋಕ್ಕೆ ಪ್ರಾರಂಭ ಮಾಡಿದೆ ಸರ್. ತುಂಬ ಖುಷಿ ಆಯಿತು. ನಿಮ್ಮ ಒಂದು ಪ್ರೇರೇಪಣೆ ಈಗಲೇ ಸಾಗಲಿ, ಮತ್ತೆ ಒಳ್ಳೆ ವ್ಯಾಪಾರ ಆಗಲಿ. ವ್ಯಾಪಾರ ಹೇಗಿದೆ ಸರ್? ಚೆನ್ನಾಗಿದೆ, ಪರವಾಗಿಲ್ಲ. ಅದನ್ನು ನೋಡೋದು ಜಾಸ್ತಿ ಇದೆ, ಅದು ಪರವಾಗಿಲ್ಲ, ತೊಂದರೆ ಇಲ್ಲ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಓಕೆ, ಸೊ ಜನಗಳು ಬರ್ತಿದ್ದಾರೆ, ತುಂಬಾ ಜನ ಬರ್ತಾರೆ, ತುಂಬಾ ಜನ ಕೇಳ್ತಾರೆ. ಓಕೆ, ಒಂದು ಪರ್ಚೇಸ್ ಮಾಡ್ತಾರೆ. ಬಟ್ ಎಲ್ಲರೂ ನಾವು ಹಂಗೆ ಬಯಸಕ್ ಆಗಲ್ಲ. ನಮ್ಗೆ ಕಲಾ ಪ್ರೇಮಿಗಳು ಇದ್ರೆ ಸಾಕಲ್ವಾ, ಅದು ನಾವು ಗೆದ್ದಂಗೆ ಅಂತ ಅನ್ಕೊಳ್ತೀನಿ. ಸೂಪರ್ ಸರ್. ಸರ್, ನಿಮ್ಮ ವ್ಯಾಪಾರ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸರ್. ಮೇಡಮ್, ನಿಮ್ಮ ಬಗ್ಗೆ ಮತ್ತೆ ಈ ಪೇಂಟಿಂಗ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ನಮಗೆ? ನನ್ನ ಹೆಸರು ಉಮಾದೇವಿ ಅಂತ ಹೇಳ್ಬಿಟ್ಟು.
ಸೊ ನಂದು ಫೇಸ್ಬುಕ್ ಪೇಜು ಉಮಾ ವಿ ಮೂಡಿ ಅಂತ ಇದೆ. ಸೊ ಇವತ್ತು ನಾವು ಚಿತ್ರಕಲಾ ಪರಿಷತ್ತಿನ 23ನೇ ಆರ್ಟ್ ಎಕ್ಸಿಬಿಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ವಾಟರ್ ಕಲರ್ ಪೇಂಟಿಂಗ್ ಆನ್ ಹ್ಯಾಂಡ್ಮೇಡ್ ಪೇಪರ್. ಸೊ ಇವತ್ತು ನಂದು ಸ್ಪೆಷಲ್ ಪೇಂಟಿಂಗ್ ಬಂದ್ಬಿಟ್ಟು ಇದು ಪಟ್ಟದ ಕಲ್ಲು, ಒಂದು ಟೆಂಪಲ್ ಇದನ್ನ ಥೀಮ್ ಇಟ್ಕೊಂಡ್ಬಿಟ್ಟು ಮಾಡಿರುವಂಥದ್ದು. ಕ್ಯಾನ್ವಾಸ್ ಮೇಲ್ಗಡೆ ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡಿರೋದು. ಅದು ಹಳೆಬೀಡಿನಲ್ಲಿ ಇರುವಂತಹ ದರ್ಪಣ ಸುಂದರಿ ಪೇಂಟಿಂಗು. ಸೊ ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ನೇಚರ್ ಇದೆ, ಒಂದು ವುಮೆನ್ ಓರಿಯೆಂಟೆಡ್ ಪಿಕ್ಚರ್ಸ್ ಇದೆ, ಆಮೇಲೆ ಟ್ರೆಡಿಷ್ನಲ್ ಪೇಂಟಿಂಗ್ಸ್ ಇದೆ. ಸೊ ಬೇರೆ ಬೇರೆ ಥರ ವೆರೈಟಿ ಆಫ್ ಪೇಂಟಿಂಗ್ಸ್ ಕೂಡ ನಾವು ಮಾಡ್ತೀವಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಕಸ್ಟಮೈಸ್ ಪೇಂಟಿಂಗ್ಸ್ ಬೇಕು ಅಂದರೂ ಕೂಡ ನಾವು ಮಾಡ್ಕೊಡ್ತೀವಿ. ಸೊ ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 9535002189. ಶೋರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವ್ಯಾಪಾರ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಪೇಂಟಿಂಗ್ಸ್ ಎಲ್ಲ ಸುಮಾರು ಹೋಯ್ತು. ಆ್ಯಂಡ್ ಶೀ ಈಸ್ ಮೈ ಫ್ರೆಂಡ್ ಸುಮನ್ನು. ಸೊ ನಾವಿಬ್ಬರು ಕೂಡ ಶೇರ್ ಮಾಡಿ ಇವತ್ತು ಪೇಂಟಿಂಗ್ಸ್ ಮಾಡಿದ್ದೀವಿ. ನಮಸ್ತೆ ಮೇಡಮ್. ಮೇಡಮ್, ಇಬ್ರು ಸೇರಿ ಮಾಡಿದ್ರಂತ ಮೇಡಮ್ ಹೇಳ್ತಿದ್ದಾರೆ. ಹೇಗೆ ಅನಿಸ್ತಾ ಇದೆ ಮೇಡಮ್? ಚೆನ್ನಾಗಿ ಅನಿಸ್ತಾ ಇದೆ. ಈ ಪೇಂಟಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಏನು ಇನ್ಸ್ಪಿರೇಷನ್ ಮೇಡಮ್? ಆಕ್ಚುಲಿ ನಾವಿಬ್ರು ಆರ್ಟ್ ಕಾಲೇಜಲ್ಲಿ ಓಕೆ ದಾವಣಗೆರೆ ಓಕೆ ಓಕೆ. ಸೊ ದಾವಣಗೆರೆಯಿಂದ ಬಂದಿದ್ದೀರಾ? ದಾವಣಗೆರೆ. ಓಕೆ, ತುಂಬ ಸಂತೋಷ ಆಯಿತು ಮೇಡಮ್ ನಿಮ್ಮನ್ನು ನೋಡಿ. ವ್ಯಾಪಾರ ಚೆನ್ನಾಗಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. 30 to 40 ಪೇಂಟಿಂಗ್ಸ್ ತೊಗೊಂಡಿದ್ದೀನಿ. ನಾನು ಓನ್ ಸ್ಟೈಲ್ ಫಿಗರೇಟಿವ್ ಪೇಂಟಿಂಗ್ಸ್ ನಾನು ಮಾಡ್ತೀನಿ, ಕುಂಕುಮ ಮತ್ತು ಅರಿಶಿಣದ ಬಗ್ಗೆ. ಓಕೆ. ನಾರ್ತ್ ಕರ್ನಾಟಕ ಪೀಪಲ್ ನಾವು. ಸೊ ಫಿಗರೇಟಿವ್ ಪೇಂಟಿಂಗ್ ಮಾಡ್ತಿರ್ತೀವಿ. ಈ ಥರ ಚಿತ್ರಸಂತೆ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಕ್ರೌಡು ಚೆನ್ನಾಗಿದೆ. ಸೊ ಇದಂದ್ರೆ ಬರೀ ಕುಂಕುಮ ಅರಿಶಿಣದಲ್ಲಿ ಮಾಡಿರೋದಾ ಅಥವಾ ಇಲ್ಲ. ಆ ಕಾನ್ಸೆಪ್ಟ್ ಕುಂಕುಮ ಮತ್ತು ಅರಿಶಿಣ ಬಗ್ಗೆ? ಪೇಂಟ್ ಮತ್ತು ಅಕ್ರಿಲಿಕ್ ಆನ್ ಕ್ಯಾನ್ವಾಸ್ ಆ್ಯಂಡ್ ಅಕ್ರಿಲಿಕ್ ಆನ್ ಪೇಪರ್. ಓಕೆ. ಕಾನ್ಸೆಪ್ಟ್ ಅದು ಯಾಕಂದ್ರೆ ಇಂಡಿಯನ್ ವುಮನ್ ಫೇಸಸ್ ಬಿಂದಿ ಮಾಡಿದ್ದೀನಿ. ಸೊ ಇಂಡಿಯನ್ ಫೇಸಸ್ ವಿತೌಟ್ ಕುಂಕುಮ ಅರಿಶಿಣ ಚಂದ ಅನ್ಸೋದಿಲ್ಲ. ಸೊ ಅದು ನನ್ನ ಟ್ರೆಡಿಷನ್. ಸೊ ಅದ್ರ ಮೇಲೆ ನಾನು ಪೇಂಟಿಂಗ್ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು? ಈ ಸೀರೀಸ್ ನಾನು ಮಾಡ್ತಾ ಇರೋದು ಒಂದು 8-10 ವರ್ಷ ಆಯ್ತು. ಈ ಸೀರೀಸ್ ಮಾಡ್ತಾ ಇದ್ದೀನಿ. ಓಕೆ. ಬಿಫೋರ್ ಮತ್ತೆ ಬೇರೆ ಸೀರೀಸ್ ಮಾಡ್ತೀವಿ. 8 ವರ್ಷದಿಂದ ಈಗ ಬೇರೆ ಸೀರೀಸ್ ಮಾಡ್ತೀವಿ. ಈಗ ಯಾರಾದರೂ ಕಸ್ಟಮೈಸ್ ಮಾಡಿ ಕೊಡ್ಬೇಕಂದ್ರೆ ಮಾಡಿ ಕೊಡ್ತೀರಾ? ಎಸ್ ಸರ್, ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಓಕೆ. ರೆಗ್ಯುಲರ್ ನಮ್ದು ಶೋಸ್ ಮಾಡ್ತಿರ್ತೀವಿ, ಬೆಂಗಳೂರು, ಮುಂಬೈ ಅಂತ ನಾವು ರೆಗ್ಯುಲರ್ ನಾವು ಶೋಸ್ ಮಾಡ್ತಿರ್ತೀವಿ. ಓಕೆ. ಕಸ್ಟಮೈಸ್ ಬಂದರೆ ಕಸ್ಟಮೈಸ್ ವರ್ಕು ನಾವು ಮಾಡಿಕೊಡ್ತೀವಿ. ಓಕೆ. ಸೊ ಯಾರಾದರೂ ಕಸ್ಟಮೈಸ್ ಬೇಕು ಅಂತ ನಿಮ್ಮನ್ನು ರೀಚ್ ಆಗಬೇಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗ್ಬೋದಾ? ಹೇಳಿ ಸರ್. ನನ್ನ ನಂಬರ್ 9986116808. ಇದು ವಾಟ್ಸಪ್ ನಂಬರ್ ನಂದು. ಓಕೆ. ಇನ್ಸ್ಟಾಗ್ರಾಮ್ ಐಡಿನೂ ಇದೆ, ಹೇಳಿ. art_vijay_dhumri. ಓಕೆ. ಸೊ ಇನ್ಸ್ಟಾಗ್ರಾಮ್ ನನ್ನ ಪೇಂಟಿಂಗ್ಸ್ ಇದೆ. ಓಕೆ. ಆನ್ಲೈನ್ ನನ್ನ ಭಾಳಷ್ಟು ಪೇಂಟಿಂಗ್ಸ್ ಇದಾವೆ. ಗೂಗಲ್ ಸರ್ಚ್ ಮಾಡಿದ್ರೆ ನನ್ನ ಪೇಂಟಿಂಗ್ಸ್ ಸಿಗ್ತಾವೆ. ವಿಜಯ್ ಧೂಳಿ ಸರ್ಚ್ ಮಾಡಿ ನಂದೆಲ್ಲ ಪೇಂಟಿಂಗ್ಸ್ ಅಲ್ಲಿ ಬರ್ತಿದ್ವಿ. ಸೂಪರ್ ಸರ್, ಥ್ಯಾಂಕ್ ಯು. ವ್ಯಾಪಾರ ಹೇಗಿದೆ ಸರ್ ಈ ಸರಿ? ಚೆನ್ನಾಗಿದೆ ಸರ್, ಈ ಸಲ ಚೆನ್ನಾಗಿದೆ. ಲಾಸ್ಟ್ಕ್ಕಿಂತ ಈ ವರ್ಷ ಬೆಟರ್ ಚೆನ್ನಾಗಿದೆ. ಥ್ಯಾಂಕ್ ಯು. ವ್ಯಾಪಾರ ಚೆನ್ನಾಗಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಹರಿಪ್ರಸಾದ್. ಹರಿಪ್ರಸಾದ್ ಅವರೇ, ಇಷ್ಟು ಬ್ಯೂಟಿಫುಲ್ ಆಗಿರೋ ಇಮೇಜಸ್ ಅನ್ನ ಮಾಡ್ಲಿಕ್ಕೆ ಏನ್ ಇನ್ಸ್ಪಿರೇಷನ್ ನಿಮಗೆ? ಹಳ್ಳಿ ಜೀವನ ಸರ್. ಹಳ್ಳಿ ಜೀವನ. ಸೊ ಇದೇ ನಿಮ್ಮ ಇನ್ಸ್ಪಿರೇಷನ್. ಸರ್ ಈ ಪೇಂಟಿಂಗ್ಸ್ ಇದೆಯಲ್ಲ ಏನ್ ಸ್ಪೆಷಲ್ ಅಂದ್ರೆ ಏನ್ರಲ್ಲಿ ಮಾಡಿರೋದು ಇದು? ಅಕ್ರಿಲಿಕ್ ಪೇಂಟಿಂಗ್. ಓಕೆ. ಸೊ ನೀವು ಯಾರಿಗಾದ್ರೂ ಕಸ್ಟಮೈಸ್ ಬೇಕು ಅಂದ್ರೆ ಮಾಡಿ ಕೊಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀವಿ. ಈಗ ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಫೋನ್ ನಂಬರ್ ಕೊಡ್ತೀವಿ ಸರ್. ಹೇಳಿ ಸರ್. 9036350857. ಸುಮ್ಮನೆ ಹಾಗೆ ಕೇಳ್ತಾ ಇದ್ದೀನಿ, ಹೇಗಿದೆ ಬಿಸ್ನೆಸ್? ಪರವಾಗಿಲ್ಲ ಸರ್, ಓಕೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಹೇಳೋಷ್ಟಿಲ್ಲ. ಓಕೆ ಓಕೆ ಓಕೆ, ಶೋರ್ ಸರ್. ಸೊ ಬಿಸ್ನೆಸ್ ಚೆನ್ನಾಗಾಗಲಿ. ಐ ಥಿಂಕ್ ಎಲ್ಲ ಅನೌನ್ಸ್ ಮಾಡ್ತಿದ್ದಾರೆ, ಬಟ್ ಸ್ಟಿಲ್ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗಲಿ. ಥ್ಯಾಂಕ್ ಯು ಸರ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡ್ಬೋದಾ? ನಾ ಗುರುದೇವ್ ನಾರಾಯಣ. ಓಕೆ ಸರ್, ಈ ಚಿತ್ರಕಲಾ ಸಂತೆ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಕಳೆದ 23 ವರ್ಷಗಳಿಂದ ಚಿತ್ರಕಲಾ ಪರಿಷತ್ ಅವರು ಈ ಚಿತ್ರ ಸಂಸ್ಥೆನ ಆಯೋಜನೆ ಮಾಡ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ತೆರೆಮರೆಯಲ್ಲಿರ್ತಕ್ಕಂಥ ಚಿತ್ರಕಲಾವಿದರಿಗೆ ಈ ಒಂದು ಸಂತೆ ಅವರ ಒಂದು ಪ್ರತಿಭೆನ ಪ್ರದರ್ಶನ ಮಾಡೋದಕ್ಕೆ, ಜೊತೆಗೆ ಅವರ ಒಂದು ಕಲಾಕೃತಿಗಳನ್ನು ಯಾರು ಆರ್ಟ್ ಲವರ್ಸ್ ಅಂತ ಹೇಳ್ಬಿಟ್ಟಿರ್ತಾರೆ ಅವರು ತಗೊಳ್ಳೋ ಅಂತ ಒಂದು ಪರಿಚಯ ಆಗಿರ್ಬೋದು ಅವ್ರದ್ದು, ಮತ್ತು ಅವ್ರ ಕಲಾಕೃತಿಗಳ ಪರಿಚಯ ಆಗಿರ್ಬೋದು. ನಾವು ಕೂಡ ಕಲಾವಿದರನ್ನ ಮತ್ತು ಅವರ ಕಲೆನ ಆರಾಧಿಸ್ಕೊಂಡು, ಸೊ ಆ ಕಲೆ ನಾವು ತಗೊಂಡು ನಮಗೂ ಕೂಡ ಮನೆಗಳಲ್ಲಿ ಇಲ್ಲ ನಮ್ಮ ಕಚೇರಿಗಳಲ್ಲಿ ಅದನ್ನ ಆಗಬೇಕು ಅಂತ ಹೇಳಿ ಭಾಳ ಇಷ್ಟ ಇರುತ್ತೆ. ಅದಕ್ಕೆ ಈ ಒಂದು ಸಂತೆ ನಿಜವಾಗ್ಲೂ ಕೂಡ ಅರ್ಥ ಕಲ್ಪಿಸುತ್ತೆ ಅಂತ ಹೇಳ್ತಾರೆ.
ಸರ್ ಈಗ ಚಿತ್ರಕಲೆ ಸಂತೆನ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ, ಏನ್ ನಿಮ್ಗೆ ತುಂಬಾ ಎಕ್ಸೈಟಿಂಗ್ ಅನ್ಸುತ್ತೆ ಸರ್? ಅಂದ್ರೆ ಏನ್ ಉತ್ಸವಕ್ಕೆ ಬರ್ಕಾಗ ಏನ್ ಅನ್ಸುತ್ತೆ? ಇಲ್ಲ, ಖಂಡಿತ ಇದು ವರ್ಷನೂ ಬಹಳ ಚೆನ್ನಾಗಿ ನಡೀತಾ ಇದೆ. ಇದು ಉತ್ಸಾಹ ಅಂತ ಹೇಳಿದ್ರೆ, ನೀವು ಇಲ್ಲಿ ದೇಶದ ಹಲವಾರು ಕಡೆಗಳಿಂದ ಹಲವಾರು ಕಲಾವಿದರು ಬಂದಿದ್ದಾರೆ. ಮತ್ತು ಇನ್ನು ಮುಖ್ಯವಾಗಿ ಏನಂತ ಹೇಳಿದ್ರೆ, ಇದು ನಮ್ಮ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳನ್ನ ತಲುಪಿಸುವಂತ ಕೆಲಸ ಆಗ್ತದೆ. ಯಾಕೆಂತ ಹೇಳಿದ್ರೆ, ಇಲ್ಲಿ ಒಂದು ಸೀಮಿತವಾದಂತ ಒಂದು ಸ್ಟ್ಯಾಂಡರ್ಡ್ ಆದಂತ ಜನಗಳೇ ಇಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಕನ್ನಡ ಕಲಾವಿದರುಗಳಿಗೆ ಇಲ್ಲಿ ಹೆಚ್ಚಿನ ಅವಕಾಶ ಸಿಗೋ ಹಾಗೆ ಮುಂದಿನ ಬಾರಿ ಚಿತ್ರಕಲಾ ಪರಿಷತ್ತು ಇದನ್ನೇನು ಆಯೋಜನೆ ಮಾಡುತ್ತೆ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ ಮತ್ತು ತಾಲೂಕುಗಳಿಗೆ ಈ ಒಂದು ವಿಷಯವನ್ನು ತಲುಪಿಸಿ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರತಿಭೆಗಳಿಗೂ ಕೂಡ ಒಂದು ಅವಕಾಶ ಸಿಗುವಂತ ವೇದಿಕೆ ಆಗ್ತದೆ. ತುಂಬಾ ಒಂದು ಒಳ್ಳೆ ಆಲೋಚನೆ ನಾವು ಮಾತಾಡಿಸ್ತಾ ಇದ್ರಿ. ನೀವು ಹೇಳಿದ್ದು ಒಂದು ಒಳ್ಳೆ ಆಲೋಚನೆ ಇದೆ. ಯಾಕಂತ ಹೇಳಿದ್ರೆ ನಾವು ಯಾವಾಗ ನಮ್ಮ ಹಳ್ಳಿಗಳು ಮುನ್ನೆಲೆಗೆ ಬಂದ್ರೇನೆ ನಮ್ದು ಇದಾಗೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ತುಂಬ ಅಮೂಲ್ಯವಾದದ್ದು ನಮಗೆ ಕೊಟ್ಟಿದ್ದಕ್ಕಾಗಿ. ಏನಾದರೂ ವಿಶೇಷ ಏನಾದರೂ ಮಾಹಿತಿ ಅಂದ್ರೆ ಲೈಕ್ ಏನಾದರೂ ಒಂದು ಸಂದೇಶ ಕೊಡ್ಬೇಕು ಅಂದ್ಕೊಳ್ತಿದ್ರೆ? ಖಂಡಿತ. ಈಗ ನಾನು ಹೇಳ್ದಂಗೆ ಆಗಲೇ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದೆ. ಮತ್ತು ಈ ಒಂದು ಚಿತ್ರಸಂತೆನಲ್ಲಿ ಬೇಡವಾದಂಥ ಒಂದಷ್ಟು ಈ ತಿಂಡಿ ತಿನ್ನೋ ವ್ಯಾಪಾರಿ ಅಂಗಡಿಗಳು ಮತ್ತು ತಳ್ಳುವಂಥ ಗಾಡಿಗಳು ಇದನ್ನೆಲ್ಲ ತಂದು ರಸ್ತೆನಲ್ಲಿ ಹಾಕಿದ್ದಾರೆ. ಇದು ಎಲ್ಲೋ ಕೂಡ ಚಿತ್ರಸಂತೆನಲ್ಲಿ ಇಲ್ಲಿ ಪ್ರಮುಖವಾಗಿ ನಾವು ಬರ್ತಿರೋ ಚಿತ್ರಸಂತೆ ನೋಡೋದಕ್ಕೆ. ಆದರೆ ಇಲ್ಲಿ ಅವರಿಂದ ಒಂದಷ್ಟು ತೊಂದರೆಗಳು ಉಂಟಾಗ್ತದೆ. ಮುಂದಿನ ಸಲ ಅವ್ರಿಗೆಲ್ಲ ಅವಕಾಶ ಕೊಡಬಾರ್ದು ಅಂತ. ಇವಾಗ 200 ರೂಪಾಯಿ ವ್ಯಾಪಾರ ಮಾಡಿದೀವಿ ನೋಡಿ ಸರ್. ಓಕೆ, ಬರೀ ನಮ್ಗೆ ಆಟೋಗೆ ದುಡ್ಡು ಆಗೋಗ್ತದೆ ಸರ್. ಸೊ ಅಂದ್ರೆ ಲೈಕ್ ನಿಮ್ಗೆ ವ್ಯಾಪಾರ ಆಗ್ತಾ ಇಲ್ವಾ, ಜನಗಳಿಲ್ವಾ ಅಂತನಾ? ಜನ ಇದ್ರೆ ವ್ಯಾಪಾರ ಇಲ್ಲ ಸರ್. ಜನ ಇದ್ದಾರೆ, ವ್ಯಾಪಾರ ವ್ಯಾಪಾರ ಇಲ್ಲ. ಸೊ ಇದು ನಿಮ್ ಕುಲ್ ಕಸ್ಬಾ? ಇದೇ ಕಷ್ಟ ಸರ್ ನಮ್ದು. ಸೊ ಇದೇ ಮಾರೋದು. ಇದೇ ಮಾರೋದು. ಇದ್ರಾಗೆ ಜೀವನ ನಮ್ದು. ಸೊ ಏನೇನೆಲ್ಲ ಇದೆ ಅಮ್ಮವ್ರೆ? ಇಲ್ಲಿ ನೋಡಿ, ಸ್ಟೋನ್ ಐತೆ, ಹವಳ ಐತೆ, ಲಿಂಗಮ್ಮ ಐತೆ, ಹುಡುಗಿ ಐತೆ, ಉದಾ ಐತೆ, ಎಲ್ಲ ಐತೆ ನೋಡಿ ಸರ್. ದ್ರಾಕ್ಷಿ ಮಾಡ್ತೀವಿ. ಏನು ವ್ಯಾಪಾರ ಇಲ್ಲ ಸರ್. ಶಿವರಾತ್ರಿಗೆ ಇದೆ ಬೇಕಿರೋದು. ಹಿಂದೂ ಜನಕ್ಕೆ ಶಿವರಾತ್ರಿಗೆ ಇದೆ, ಪೂಜೆ ಮಾಡ್ತಾರೆ. ಇದು ನೋಡಿ, ಹಿಂಗ್ ಬರ್ಬೇಕಿತ್ತು. 2 ಅಂಕ ಹಿಂಗ್ ಬರ್ಬೇಕು. ನೋಡಿ ಇಲ್ಲಿ ಹಿಡಿರಿ. ಇವಾಗ ಬಸ್ ಇದೆ. ಸೊಳ್ಳೆ